ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಕರ್ನಾಟಕ PGCET ಆಪ್ಷನ್ ಎಂಟ್ರಿ ಆಲ್ರೆಡಿ ತುಂಬ ಜನ ಮಾಡಿದ್ದೀರಾ. ತುಂಬ ಜನರು ಅದರಲ್ಲಿ ಇಶ್ಯೂಸ್ ಕೂಡ ಮಾಡ್ಕೊಂಡಿದ್ದೀರಾ. ಬಟ್ ಇವಾಗ KE ಅವರಿಂದ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಏನಪ್ಪ ಅದು ಅಪ್ಡೇಟು, ಏನಪ್ಪ ಅದು ಅಂತ ಕೇಳೋದಾದರೆ, ಅವರು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸು ಅದು ಒರಿಜಿನಲ್ ಅಲ್ಲವಂತೆ, ಅದು ಡೆಮೋ ಆಗಿರುತ್ತಂತೆ. ಬನ್ನಿ ಅದೇನು ನೋಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೀಟ್ ಮ್ಯಾಟ್ರಿಕ್ಸು ಅಂದರೆ ಯಾವ್ಯಾವ ಕ್ಯಾಸ್ಟ್ ಅವರಿಗೆ ಎಷ್ಟೆಷ್ಟು ಸೀಟ್ಸು ಆ ಕಾಲೇಜಲ್ಲಿ ಅವೈಲಬಲ್ ಇರುತ್ತೆ ಅನ್ನೋದು, ಅದನ್ನು ನೋಡೋಣ ಬನ್ನಿ. ಸಿಂಪ್ಲಿ ನೀವು ಅದನ್ನು ನೋಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ KEA ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿ ಅಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ KEA ಹೋಮ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಮೇಲೆ ಪ್ರವೇಶ ಅಂತ ಕಾಣಿಸ್ತಿದೆಯಲ್ಲ, ಆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಿಂದ ಮೂರನೇದು PGCET 2024 MBA MC ಅಂತ ಬರುತ್ತಲ್ಲ, ಅದು ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅಂತ, ಅಲ್ಲಿ MBA MCA MTech MBA ಮಾತ್ರ ಓಪನ್ ಮಾಡ್ತಿದ್ದೀನಿ. MCA ಸ್ಟೂಡೆಂಟ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವರಿಗೂ ಓಪನ್ ಮಾಡ್ತೀನಿ. ನೋಡಿ ಯಾವ ಥರ ಬಿಟ್ಟಿದ್ದಾರೆ ಅಂತ. ಪ್ರತಿಯೊಂದು ಕಾಲೇಜ್ದು ನಿಮಗೆ ಲಿಸ್ಟ್ಗಳನ್ನ ಕೊಟ್ಟು ಯಾವ ಕ್ಯಾಸ್ಟ್ ಅವರಿಗೆ 2A 3A ಮತ್ತು ಜನರಲ್ ಮೆರಿಟ್ ಎಷ್ಟಿದೆ, SC ST ಕ್ಯಾಸ್ಟ್ ವೈಸು ಎಷ್ಟೆಷ್ಟು ಸೀಟ್ಸ್ ಇದೆ, MBAಗೆ ಸೀಟ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ಲು. ಇದು ಒರಿಜಿನಲ್ ಏನು ಆಗಿರೋದಿಲ್ಲ, ಯಾಕಂದರೆ ಇಲ್ಲಿ ತುಂಬ ಸೀಟ್ಸ್ ಕಮ್ಮಿ ಕೊಟ್ಟಿದ್ದಾರೆ. ಜನರಲ್ ಮೆರಿಟಿಗೆ ಜಸ್ಟ್ 30 40 1 2 ಈ ಥರ ಕೊಟ್ಟಿದ್ದಾರೆ. ನೀವು ಯಾವುದೇ ಥರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಡೆಮೋ ಆಗಿರುತ್ತೆ. ಅವರೇ ಹೇಳಿದ್ದಾರೆ ಅವ್ರ ಅಪ್ಡೇಟ್ನಲ್ಲಿ, ಇದು ಜಸ್ಟ್ ಡೆಮೋ, ಒರಿಜಿನಲ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ ಅಂತ. ನೋಡಿ, ಕಾಲೇಜು ರಿಯೋ ಟೆಕ್ನಾಲಜಿ ಯೂನಿವರ್ಸಿಟಿ ಅವ್ರ ಕಡೆಯಿಂದ 103010111 ಜಸ್ಟ್ 11 ಸೀಟು. ಓನ್ಲಿ ನಾನು ಜನರಲ್ ಮೆರಿಟ್ ಮಾತ್ರ ಹೇಳ್ಕೊಂಬರ್ತೀನಿ. ಜನರಲ್ ಮೆರಿಟಿಗೆ 9 ಕೊಟ್ಟಿದ್ದಾರೆ. ನೆಕ್ಸ್ಟು ಆಕ್ಸ್ಫರ್ಡ್ ಕಾಲೇಜ್ಗೆ 12 ಕೊಟ್ಟಿದ್ದಾರೆ ಜನರಲ್ ಮೆರಿಟು. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಜನರಲ್ ಮೆರಿಟ್ 12 ಕೊಟ್ಟಿದ್ದಾರೆ. MVM ಕಾಲೇಜ್ನಲ್ಲಿ 23 ಕೊಟ್ಟಿದ್ದಾರೆ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಅದಕ್ಕೂ 12 ಕೊಟ್ಟಿದ್ದಾರೆ. ನೆಕ್ಸ್ಟು ಜೈನ್ ಕಾಲೇಜ್ನಲ್ಲೂ ಬರೀ 12 ಕೊಟ್ಟಿದ್ದಾರೆ. ಜಾನ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ 12 ಕೊಟ್ಟಿದ್ದಾರೆ, 12 ಸೀಟ್ಸ್ನ. ನಿಮ್ಮದು ಕ್ಯಾಸ್ಟ್ ವೈಸು ಇಲ್ಲಿ ಸೀಟ್ ನೋಡ್ಕೊಳ್ಳಿ. ಆಪ್ಷನ್ ಎಂಟ್ರಿನಲ್ಲಿ ಆಲ್ಮೋಸ್ಟ್ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, 5 to 6 ಕಾಲೇಜಸ್ನ ಎಂಟರ್ ಮಾಡಿ ಅಂತ. ಈ ಸೀಟ್ ಮ್ಯಾಟ್ರಿಕ್ಸ್ನ ನಿಮಗೆ ಕೊಟ್ಟಿರೋ ಉದ್ದೇಶ ಇಷ್ಟೇ ಗೈಸ್, ಅರ್ಥ ಮಾಡ್ಕೊಬಿಡಿ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿರೋದು ನಿಮಗೆ ನಿಮ್ಮ ರ್ಯಾಂಕಿಂಗ್ ಮೇಲೆ, ಈಗ ನಿಮ್ಮ ಕ್ಯಾಸ್ಟ್ ಮೇಲೆ ಸೀಟ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಆ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು ಜನರಲ್ ಮೆರಿಟ್ OBC ಇರುತ್ತೆ, 3Aಗೆ ಬರುತ್ತೆ ಕೆಟಗರಿ ಅಂತ ಇಟ್ಕೊಳ್ಳಿ. ನಿಮ್ಮದು 3A ಕೆಟಗರಿಗೆ ಬಂತು ಅಂತ ಅಂದರೆ, 3A ಕೆಟಗರಿಗೆ ಬರುತ್ತೆ ಅಂತ ಇದ್ದರೆ ನೀವು ಆಗ ಆ ಒಂದು RV ಯೂನಿವರ್ಸಿಟಿ ನೀವು ನೋಡಬೇಕಾಗುತ್ತೆ. ಅಂತಂದರೆ 3A ಕೆಟಗರಿನಲ್ಲಿ ನಿಮಗೆ ಅಲ್ಲಿ ಜಾಸ್ತಿ ಸೀಟ್ಸ್ ಇದೆಯಾ, ಒಂದು ಸಲ ಸೀಟ್ ಮ್ಯಾಟ್ರಿಕ್ಸ್ನ ಚೆಕ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿದೆ. ಜಸ್ಟು ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಸೈಡಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ತುಂಬ ಕಾಲೇಜಸ್ ಇದೆ, 45 ಪೇಜಸ್ ಇದೆ. MCA ಸ್ಟೂಡೆಂಟ್ಸ್ಗೆ ವೀಡಿಯೋ ಬೇಕು ಅನ್ನೋ ಹಾಗಿದ್ರೆ MCA ಸ್ಟೂಡೆಂಟ್ಸು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮ್ಮದೂ ಸೀಟ್ ಮ್ಯಾಟ್ರಿಕ್ಸ್ದು ವೀಡಿಯೋ ಮಾಡಿ ಅಂತ. ನಾನು ಕಂಪಲ್ಸರಿ ವೀಡಿಯೋ ಮಾಡ್ತೀನಿ. ಹಾಗೆ MTech ಕೂಡ ಬಿಟ್ಟಿದ್ದಾರೆ, MTech ಸ್ಟೂಡೆಂಟ್ಸಿಗೂ ಕೂಡ ಮಾಡ್ತೀನಿ. ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸು ಜಾಸ್ತಿ ಬಂತು ಅಂತ ಅಂದರೆ ಆ ಕೋರ್ಸ್ ರಿಲೇಟೆಡ್ ಆಗಿ. ನಿಮ್ಮದು ಜನರಲ್ ಮೆರಿಟು ನಾನು ಎಲ್ಲಿದೆ, ಜನರಲ್ ಮೆರಿಟು ನಿಮ್ಮದು ಜಾಸ್ತಿ ಇದೆ. ಇನ್ ಕೇಸ್ ನಿಮ್ಮದು ಕ್ಯಾಸ್ಟ್ ವೈಸು ಸೀಟ್ಸು ಜಾಸ್ತಿ ಬಿಟ್ಟಿದ್ದಾರೆ ಆ ಕಾಲೇಜ್ನಲ್ಲಿ. ಈಗ ನಿಮ್ಗೆ RV ಯೂನಿವರ್ಸಿಟಿ ಅಥವಾ ರೇವಾ ಯೂನಿವರ್ಸಿಟಿ ಬೇಕು ಅಂತಂದರೆ, ಇನ್ ಕೇಸ್ ನಿಮ್ಮದು ಫಾರ್ ಎಕ್ಸಾಂಪಲ್ ನಾನು ಕೊಡ್ತಿರೋದು ಯಾವ ಕ್ಯಾಸ್ಟ್ ಆದರೂ ಓಕೆ, OBC ಇದೆ, 3A ಕೆಟಗರಿಗೆ ಬೀಳುತ್ತೆ ನಿಮ್ಮದು ಅಂತ ಇಟ್ಕೊಳ್ಳಿ ಗೈಸ್. ನಿಮ್ಮದು 3A ಕೆಟಗರಿಗೆ ಬೀಳ್ತು ಅಂತ ಅಂದರೆ, ಈಗ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಫಸ್ಟ್ ಒನ್ ನೋಡಿ, RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿಮ್ಮದು 3A ಇದೆ ಅಂತ ಅಂದರೆ ಇಲ್ಲಿ 3A ಸೀಟ್ಸೇ ಇಲ್ಲ ಗೈಸ್. ನೀವು ಆ ಕಾಲೇಜ್ ಹಾಕೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಸೀಟ್ ಸಿಗೋದೇ ಇಲ್ಲ. ಸೀಟ್ಸೇ ಇಲ್ಲ ಅಂದಮೇಲೆ ನೀವು ಆ ಕಾಲೇಜ್ನ ಹಾಕಿ ಏನು ಪ್ರಯೋಜನ? ಸೀಟ್ ಮ್ಯಾಟ್ರಿಕ್ಸ್ ಬಿರೋದೇ ಇದೇ ರೀಸನಿಗೆ. ನೀವು ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಸಲ ಕ್ಲೀನಾಗಿ ಎಲ್ಲ ಕಾಲೇಜಸ್ನೂ ಒಂದು ಸಲ ಚೆಕ್ ಮಾಡಿ, ಕ್ಲೀನಾಗಿ ಯಾವ ಕ್ಯಾಸ್ಟ್ ಅವರಿಗೆ ಎಷ್ಟು ಸೀಟ್ಸ್ ಇದೆ, ನಿಮ್ಮ ಕ್ಯಾಸ್ಟು ಅಲ್ಲಿ ಸೀಟ್ಸು ಅವೈಲಬಲ್ ಇರುತ್ತಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ
ವಿಡಿಯೋದಲ್ಲಿ ಆಲ್ಮೋಸ್ಟ್ 15th ರೋವರೆಗೂ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ 30 ರೋ ಫುಲ್ಲು ವೀಡಿಯೋ ಮಾಡೋಕ್ಕೆ ಫುಲ್ಲು ಲೆಂತ್ ಆಗುತ್ತೆ. ಆಮೇಲೆ ಆಡಿಯೋ ರಿಟೆನ್ಷನ್ ಬೀಳುತ್ತೆ. ಸರಿಯಾಗಿ ರೆಸ್ಪಾನ್ಸ್ ಬರ್ತಿಲ್ಲ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನೀವು ಹೇಗೆ ರೆಸ್ಪಾನ್ಸ್ ಕೊಡ್ತೀರಾ ಹಾಗೆ ನಾನು ವೀಡಿಯೋ ಮಾಡ್ಬೋದು. ಬೇಕಿದ್ದರೆ ನಾನು ಫುಲ್ಲು ರೋನು ತೋರಿಸ್ತಿದ್ದೆ, ಬಟ್ ಆಡಿಯೋ ರಿಟೆನ್ಷನ್ ತುಂಬ ಬಿದ್ದೋಗುತ್ತೆ. ವೀಡಿಯೋ ಯಾರು ಕೊನೆಯವರೆಗೂ ನೋಡ್ತಿಲ್ಲ. ನೀವು ವೀಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಎಲ್ಲದಕ್ಕೂ ನಿಮಗೆ ಪರ್ಟಿಕ್ಯುಲರಾಗಿ ಏನು ಅಪ್ಡೇಟ್ ಬರ್ತಿದೆ ಸಡನ್ನಾಗಿ ನಿಮಗೆ PGCET ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಏನು ಅಂತ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೈಸ್. ಇವಾಗ ನೆಕ್ಸ್ಟು ಕಾಲೇಜಸ್ನು ಬರ್ತಾ ಅಂತ ಅಂದರೆ ನಿಮ್ಗೆ ನೋಡಿ ಪೇಜ್ 8 45 ಪೇಜಸ್ವರೆಗೂ ಅಪ್ ಟು 45 ಪೇಜಸ್ವರೆಗೂ ಇರುತ್ತೆ. ಇದು ಜಸ್ಟ್ ಡೆಮೋ ಆಗಿರುತ್ತೆ, ಯಾರೂ ವರಿ ಮಾಡಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಫುಲ್ಲು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಯಾರಿಗೂ ನಾನು ಡಿಸಪಾಯಿಂಟ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡ್ದೇನೆ. ಎಲ್ರಿಗೂ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಗೈಸ್. ಇನ್ನು ನೆಕ್ಸ್ಟು ಆಕಾಶ್ ಗ್ಲೋಬಲ್ ಕಾಲೇಜ್ನಲ್ಲಿ ಜನರಲ್ ಮೆರಿಟ್ 57 ಸೀಟ್ಸ್ ಇದೆ ಗೈಸ್. ನೀವು ಚೆಕ್ ಮಾಡ್ಕೊಳ್ಳಿ. ಬರೀ ಒಂದು ಕಾಲೇಜಲ್ಲಿ 12 ಇದೆ ಅಂತಲೇ 34, 36, 46 ಈ ಥರ ಜಾಸ್ತಿ ಸೀಟ್ಸ್ ಇರೋ ಕಾಲೇಜಸ್ಗಳು ಇದೆ. ನೀವು ಆ ರಿಲೇಟೆಡ್ ಕಾಲೇಜಸ್ನ ಜನರಲ್ ಮೆರಿಟ್ ಯಾವ್ದು ಜಾಸ್ತಿ ಇದೆ, ಕ್ಯಾಸ್ಟ್ ವೈಸು ನಿಮ್ಮ ಕ್ಯಾಸ್ಟ್ ವೈಸ್ ಎಲ್ಲಿ ಸೀಟ್ಸ್ ಜಾಸ್ತಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿಕೊಂಡು ನೀವು ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಆಪ್ಷನ್ 1 ಏನು ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ಓಕೆ, ಇಟ್ಸ್ ಓಕೆ, ದಟ್ಸ್ ಆಲ್. ಆಪ್ಷನ್ 2 ಸೆಕೆಂಡ್ ರೌಂಡ್ ಬರುತ್ತಲ್ಲ, ಮೇ ಬಿ ಇನ್ನೊಂದು ಅಪ್ಡೇಟ್ ಇದೆ, ಆಪ್ಷನ್ 1ಅನ್ನೇ ಮತ್ತೆ ಎಡಿಟ್ ಆಪ್ಷನ್ ಬಿಡ್ತಾರೆ ಅಂತ. ಇನ್ ಕೇಸ್ ಆ ಥರ ಬಿಡ್ತು ಅಂತ ಅಂದರೆ ನಾನು ಸಡನ್ನಾಗಿ ವೀಡಿಯೋ ಮಾಡ್ತೀನಿ ಯಾವ ಕಾಲೇಜ್ ಎಂಟರ್ ಮಾಡಬೇಕು ಅಂತ. ಆ ಕಾಲೇಜಸ್ನ ಎಂಟರ್ ಮಾಡಿ ಪಕ್ಕ ಸೀಟ್ ಆಗುತ್ತೆ ಗೈಸ್. ಆಪ್ಷನ್ 2 ಎಂಟ್ರಿನಲ್ಲಿ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೀಟ್ ಮ್ಯಾಟ್ರಿಕ್ಸ್ನ ಕ್ಲೀನಾಗಿ ಒಂದ್ಸಲ ನೋಡ್ಕೊಳ್ಳಿ. ಸೀಟ್ಸ್ ಬೇಕು ಅಂದರೆ ನೋಡ್ಕೊಳ್ಳಿ ಗೈಸ್. ಸುಮ್ಮನೆ ಮೇಲ್ಮೇಲೆ ಯಾವುದೋ ಸಿಕ್ಕಿದ ಕಾಲೇಜ್ ಆಗ್ತೀನಿ ಅಂದರೆ ದೇವರಣೆಗೂ ಸಿಗಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾಕಂದರೆ ತುಂಬ ಕಾಂಪಿಟೇಷನ್ ಜಾಸ್ತಿ ಇದೆ. ತುಂಬ ಜನ ರ್ಯಾಂಕಿಂಗ್ ಚೆನ್ನಾಗಿ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ನೋಡಿ ಸೀಟು ನಿಮ್ಮದು ಕ್ಯಾಟಗರಿ ವೈಸ್ ಎಷ್ಟು ಕೊಟ್ಟಿದ್ದಾರೆ. 2Aಗೆ ಜಸ್ಟ್ 5 ಕೊಟ್ಟಿದ್ದಾರೆ ಗೈಸ್. 3Aಗೆ ಅಂತೂ ಕೇಳೋಂಗೆ ಇಲ್ಲ, ಜಸ್ಟು ಕೊಟ್ಟಿರೋದೇ 3. 3Aಗೆ 3 ತೊಗೊಳ್ಳಿ ಸಾಕು ಅಂತ. ಲಾಸ್ಟ್ ಟೋಟಲ್ ಕೌಂಟ್ಸ್ ನೋಡ್ಕೊಳ್ಳಿ ಕಾಲೇಜಸ್ಸು. ಒಂದೊಂದು ಕಾಲೇಜಲ್ಲಿ ಜಸ್ಟ್ 30 ಸೀಟ್ಸ್ ಇದೆ, 40 ಸೀಟ್ಸ್ ಇದೆ. ಒಂದು ಕಾಲೇಜಲ್ಲಿ 120 ಸೀಟ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 100 ಮೇಲೆ ಯಾವುದೂ ಕಾಲೇಜ್ ಜಾಸ್ತಿ ಹೋಗೇ ಇಲ್ಲ. ನೀವು ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ವೈಸು ನೀವು ಅದನ್ನು ಚೆನ್ನಾಗಿ ಚೆಕ್ ಮಾಡಿಕೊಂಡ್ರೆ, ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತಿದ್ದೀನಿ. ಜಸ್ಟ್ ನೀವು ಇದನ್ನು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಮಾತ್ರ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಷ್ಟರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದ ಕಾಲೇಜಸ್ ಎಲ್ಲ ಆವ್ರೇಜ್. ಈ ಕಾಲೇಜಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಟ್ರೈ ಮಾಡ್ತಾರೆ. ನಾನು ಅದಕ್ಕೆ ಅದನ್ನು 15ನೇ ಜಾಸ್ತಿ ಸ್ಕ್ರೋಲ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಕೊಡೋದೇ KE ಅವರು ಅದನ್ನೇ ಹಾಕ್ತಾರೆ. ಅದಕ್ಕೆ ನಿಮ್ಗೆ ಹಾಕಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ನಿಮಗೆ ಇದೆ, ನೀವು ಕಮೆಂಟ್ ಮಾಡ್ಬೋದು. ನಾನು ಪೇಜ್ ನಂಬರ್ 15th ಸ್ಕ್ರೋಲ್ ಮಾಡಿ ಕೊಟ್ಟಿದ್ದೀನಿ ಗೈಸ್. ಕಾಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ನೋಡಿ ಎಷ್ಟು ರೋ ಇದೆ. ಫುಲ್ಲು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇನ್ನೂ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದರೆ ಸ್ಕ್ರೋಲ್ ಬರ್ತಾನೆ ಇರುತ್ತೆ. ನೀವು ಈ PDFನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮಗೆ ಈ PDF ಸಿಕ್ಕಿಲ್ಲ ಅಂತ ಅಂದರೆ ಕ್ಯಾಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಬಯೋ ಹಾಕಿರ್ತೀನಿ. ಕ್ಯಾಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನನಗೆ DM ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಗೈಸ್. ಇದೇ ರೀತಿ ಯೂಸ್ಫುಲ್ ವೀಡಿಯೋ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. MCA ಸ್ಟೂಡೆಂಟ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ವೀಡಿಯೋ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದೇನೆ ಫಾಲೋ ಮಾಡಿ ಗೈಸ್. ಶೇರ್ ಮಾಡಿ ವೀಡಿಯೋನ ಆದಷ್ಟು.